ಒಬ್ಬ ಸ್ಕೂಲ್ಗೆ ಹೋಗದ ಹುಡುಗ ಮೆಕ್ಯಾನಿಕ್ ಮಾಡುತ್ತಿದ್ದವನು ಇಂದು $58 ಬಿಲಿಯನ್ ಕಂಪನಿಯನ್ನು ಹೇಗೆ ಕಟ್ಟಿದ, ಅವನು ಯಾವ ರೀತಿಯೆಲ್ಲ ಕಷ್ಟಗಳನ್ನು ಫೇಸ್ ಮಾಡ್ದ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೋಂಡಾ ಕಂಪನಿಯ ಕಂಪ್ಲೀಟ್ ಕೇಸ್ ಸ್ಟಡಿಯನ್ನು ಮಾಡೋಣ ಬನ್ನಿ. 1906ರಲ್ಲಿ ಜಪಾನ್ನ ಮೌಂಟ್ ಫಿಜಿ ಸಮೀಪವಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಸೈಚಿರೋ ಹೊಂಡಾ ಅವರು ಜನಿಸ್ತಾರೆ. ಅವರ ಫ್ಯಾಮಿಲಿ ಕುಲುಮೆಯನ್ನು ಮಾಡ್ತಾ ಇರುತ್ತೆ. ಸೈಚಿರೋ ಹೊಂಡಾ ಅವರು ಮನೆಯಲ್ಲಿ ಕೆಲಸ ಮಾಡೋದರ ಜೊತೆಯಲ್ಲಿ ಪಾರ್ಟ್ ಟೈಮ್ ಆಗಿ ಸೈಕಲ್ ರಿಪೇರಿಯನ್ನು ಮಾಡ್ತಾ ಇರ್ತಾರೆ. ಇವರ ಜೊತೆ ಜನಿಸಿದ ಇವರ ಅಣ್ಣಂದಿರು ಕಾಯಿಲೆಯಿಂದ ಸಾವನ್ನಪ್ಪುತ್ತಾರೆ. ಸೈಚಿರೋ ಹೊಂಡಾ ಅವರ ತಂದೆ ತಾಯಿಗಳು ಸೈಚಿರೋ ಹೊಂಡಾ ಮೇಲೆ ತುಂಬಾನೇ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಸೈಚಿರೋ ಹೊಂಡಾ ಅವರಿಗೆ ಎಜುಕೇಷನ್ನ ಮೇಲೆ ಸ್ವಲ್ಪವೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ಬದಲಾಗಿ ಅವರ ತಂದೆಯ ಜೊತೆ ಸೈಕಲ್ ರಿಪೇರಿ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟನ್ನು ಹೊಂದಿರುತ್ತಾರೆ. ಅವರ 16ನೇ ವಯಸ್ಸಿನಲ್ಲಿ ಇರಬೇಕಾದ್ರೆ ನ್ಯೂಸ್ ಪೇಪರ್ನಲ್ಲಿ ಆರ್ಟ್ ಸೋಕ್ಯಾ ಎಂಬ ಕಂಪನಿಗೆ ಟೆಕ್ನಿಷಿಯನ್ ಬೇಕಾಗಿದ್ದಾರೆ ಎಂದು ಒಂದು ಆ್ಯಡನ್ನು ನೋಡ್ತಾರೆ. ಹೊಂಡಾ ಅವರು ಕಂಪನಿಗೆ ಜಾಬ್ಗಾಗಿ ಲೆಟರನ್ನು ಕೂಡ ಬರೆಯುತ್ತಾರೆ. ಅದೃಷ್ಟವಾಗಿ ಅವರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಗುತ್ತದೆ. ಇದರಿಂದ ಸೈಚಿರೋ ಹೊಂಡಾ ಅವರು ತನ್ನ ಮನೆಯನ್ನು ಬಿಟ್ಟು ದುಡಿಯುವ ಆಸೆಗಾಗಿ ಟೋಕಿಯೋಗೆ ಬರುತ್ತಾರೆ. ಅಲ್ಲಿ ಅವರಿಗೆ ಟೆಕ್ನಿಷಿಯನ್ ಜಾಬ್ ಬದಲಾಗಿ ಕ್ಲೀನಿಂಗ್ ಮಾಡುವ ಕೆಲಸವನ್ನು ಕೊಡಲಾಗುತ್ತೆ ಹಾಗೂ ಸರಿಯಾಗಿ ಸಂಬಳವನ್ನು ಕೂಡ ಕೊಡೋದಿಲ್ಲ. ಇಲ್ಲಿ ಹೊಂಡಾ ಅವರು ತನ್ನ ಮನೆ ಹಾಗೂ ತಂದೆ ತಾಯಿಯನ್ನ ಬಿಟ್ಟು ಬಂದಿರುವುದರಿಂದ ಅವರು ಮತ್ತೆ ಊರಿಗೆ ವಾಪಸ್ ಹೋಗಲು ಇಷ್ಟಪಡೋದಿಲ್ಲ. ಆದ್ದರಿಂದ ಅವರು ಅಲ್ಲೇ ಉಳಿಯುತ್ತಾರೆ. ಮತ್ತೆ ಕೆಲವು ತಿಂಗಳುಗಳ ಕಾಲ ಅಲ್ಲೇ ಕೆಲಸವನ್ನು ಮುಂದುವರಿಸುತ್ತಾರೆ. ಇದಾದ ನಂತರ ಆ ಕಂಪನಿಯನ್ನು ಬಿಟ್ಟು ಹೊಂಡಾ ಅವರು ಬೇರೆ ಒಂದು ವರ್ಕ್ಶಾಪ್ನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಇವರಿಗೆ ಈ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡೋದು ತುಂಬಾನೇ ಇಷ್ಟವಾಗುತ್ತಾ ಹೋಗುತ್ತೆ. ಇಲ್ಲಿ ಕೆಲಸ ಮಾಡುತ್ತಿದ್ದ ಕಾರಣ ಕೆಲವು ವರ್ಷಗಳಲ್ಲಿ ವೆಹಿಕಲ್ಗಳ ಎಲ್ಲ ಪಾರ್ಟ್ ಅನ್ನ ಚೆನ್ನಾಗಿ ಹೊಂಡಾ ಅವರು ತಿಳಿದುಕೊಳ್ತಾರೆ. 1928ರಲ್ಲಿ 22ನೇ ವಯಸ್ಸಿನಲ್ಲಿ ಹೊಂಡಾ ಅವರು ಇರಬೇಕಾದ್ರೆ ಇವರು ಕೆಲಸ ಮಾಡುತ್ತಿದ್ದ ಮಾಲೀಕರು ಇನ್ನೊಂದು ಬ್ರಾಂಚನ್ನು ಓಪನ್ ಮಾಡ್ತಾರೆ. ಅದನ್ನು ಇವರಿಗೆ ನಡೆಸಲು ಕೊಡುತ್ತಾರೆ. ಮೊದಲು ಇವರ ಕೆಳಗಡೆ 2ರಿಂದ 3 ಜನ ಕೆಲಸ ಮಾಡ್ತಿರುತ್ತಾರೆ. ಆದರೆ 2 ವರ್ಷಗಳ ನಂತರ ಇವರ ಕೆಳಗಡೆ 30 ಜನರು ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಇವರು ಒಂದು ಸ್ಪೋರ್ಟ್ಸ್ ಕಾರನ್ನು ರೆಡಿ ಮಾಡ್ತಾರೆ. ಇದು ಗಂಟೆಗೆ 120 ಕಿಲೋಮೀಟರ್ ಸ್ಪೀಡ್ನಲ್ಲಿ ಚಲಿಸ್ತಿರುತ್ತೆ. ಈ ಕಾರ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿರುತ್ತದೆ. ಈ ರೆಕಾರ್ಡ್ 20 ವರ್ಷಗಳ ಕಾಲ ಜಪಾನ್ನ ಹೈಯೆಸ್ಟ್ ರೆಕಾರ್ಡ್ ಆಗಿರುತ್ತದೆ. ಇದಾದ ನಂತರ ಹೋಂಡಾ ಅವರು ಕೆಲಸ ಮಾಡುತ್ತಿದ್ದ ಕಂಪನಿಯನ್ನು ಬಿಟ್ಟು ತಮ್ಮದೇ ಆದ ಸ್ಕ್ವೇರ್ ಪಾರ್ಟ್ಸ್ ಮೇಕಿಂಗ್ ಕಂಪನಿಯನ್ನು ಶುರು ಮಾಡುತ್ತಾರೆ. 1936ರಲ್ಲಿ 30ರ ವಯಸ್ಸಿನಲ್ಲಿ ಇರಬೇಕಾದರೆ ಅವರ ಸ್ನೇಹಿತರ ಜೊತೆ ಸೇರಿ ಕಂಪನಿಯನ್ನು ಶುರು ಮಾಡ್ತಾರೆ. ಆದರೆ ಆ ಕಂಪನಿಯನ್ನು ನಡೆಸಲು ಅವರ ಬಳಿ ದುಡ್ಡಿಲ್ಲದ ಕಾರಣ ಬೆಳಗ್ಗೆ ಸಮಯದಲ್ಲಿ ಬೇರೆ ಕೆಲಸಗಳನ್ನು ಮಾಡಿ ರಾತ್ರಿ ಸಮಯದಲ್ಲಿ ಅವರ ಕಂಪನಿಯ ಕೆಲಸವನ್ನು ಮಾಡುತ್ತಿರುತ್ತಾರೆ. ಇದು ಹೀಗೆ ಕೆಲವು ತಿಂಗಳುಗಳ ಕಾಲ ರಿಪೀಟ್ ಆಗುತ್ತದೆ. ಆದರೆ ಇವರಿಗೆ ಯಾವುದೇ ಪ್ರಾಫಿಟ್ ಕೂಡ ಸಿಗೋದಿಲ್ಲ. ಸತತ 3 ವರ್ಷಗಳ ನಂತರ ಒಂದು ಪಿಸ್ಟಾನನ್ನು ರೆಡಿ ಮಾಡ್ತಾರೆ. ಈ ಪಿಸ್ಟಾನನ್ನು ಟೊಯೋಟಾ ಕಂಪನಿಗೆ ಆಫರ್ ಮಾಡ್ತಾರೆ. ಟೊಯೋಟಾ ಕಂಪನಿಯು 50ರಲ್ಲಿ 47 ಡಿಸೈನನ್ನು ರಿಜೆಕ್ಟ್ ಮಾಡ್ತಾರೆ. ಇದರಿಂದ ಹೋಂಡಾಗೆ ಬೇರೆ ದಾರಿ ಕಾಣದೆ ತನ್ನ ಕಂಪನಿಯನ್ನು ನಿಲ್ಲಿಸಿ ಮತ್ತೆ ಕೆಲವು ವರ್ಷಗಳ ಕಾಲ ಬೇರೆ ಕಂಪನಿಯಲ್ಲಿ ಸೇರಿ ಅದರ ಬಗ್ಗೆ ಡೀಟೇಲ್ ಆಗಿ ಕಲಿಯುತ್ತಾರೆ. ಮತ್ತೊಂದು ಸಲ ಪಿಸ್ಟಾನ್ ಅನ್ನು ತಯಾರಿಸುತ್ತಾರೆ. ಆದರೆ ಇಲ್ಲಿ ಈ ಪಿಸ್ಟಾನ್ ಕಂಪನಿಯ ಎಲ್ಲ ಕ್ವಾಲಿಟಿಯ ಟೆಸ್ಟನ್ನು ಪಾಸ್ ಮಾಡುತ್ತೆ. ನಂತರ ಇವರಿಗೆ ಆರ್ಡರ್ಗಳು ಬರಲು ಶುರುವಾಗುತ್ತೆ. ಈ ಆರ್ಡರ್ಗಳನ್ನು ಪೂರ್ತಿ ಮಾಡಲು ಹೊಸ 2000 ಎಂಪ್ಲಾಯಿಗಳನ್ನು ಹೈರ್ ಮಾಡಿಕೊಳ್ತಾರೆ. ಇದರಿಂದ ಹೋಂಡಾಗೆ ತುಂಬಾ ಪ್ರಾಫಿಟ್ ಬರಲು ಶುರುವಾಗುತ್ತೆ. ಆದರೆ ಹೋಂಡಾ ಅವರ ಈ ಖುಷಿ ಜಾಸ್ತಿ ದಿನ ಇರೋದಿಲ್ಲ. ಯಾಕೆ ಅಂದರೆ 1941ರಲ್ಲಿ ಜಪಾನ್ನಲ್ಲಿ ವರ್ಲ್ಡ್ ವಾರ್ II ನಡೆಯುತ್ತಿರುವುದರಿಂದ ಎಲ್ಲ ಕಂಪನಿಯ ವರ್ಕರ್ಗಳನ್ನು ಯುದ್ಧಕ್ಕೆ ಬಳಸಿಕೊಳ್ಳಲಾಗುತ್ತದೆ. ನೆಕ್ಸ್ಟ್ 3 ವರ್ಷ ಕಂಪನಿ ಲಾಸ್ನಲ್ಲಿ ನಡೆಯುತ್ತಿರುತ್ತದೆ. ಈ ಕಂಪನಿ ಲಾಸ್ನಲ್ಲಿ ನಡೆಯುತ್ತಿರಬೇಕಾದರೆ 1944ರಲ್ಲಿ ಏರ್ ರೈಡ್ನ ಸಮಯದಲ್ಲಿ ಇವರ ಕಂಪನಿಯ ಮೇಲೆ ಮಿಸೈಲ್ ಬಿದ್ದು ಕಂಪನಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಇದಾದ ನಂತರ 1945ರಲ್ಲಿ 2 ನ್ಯೂಕ್ಲಿಯರ್ ಅಟ್ಯಾಕ್ ಆದ ಮೇಲೆ ಜಪಾನ್ ಕಂಪ್ಲೀಟ್ ಆಗಿ ಬ್ರೇಕ್ ಆಗಿರುತ್ತದೆ. ಈ ಸಮಯದಲ್ಲಿ ಹೋಂಡಾ ಅವರು ಮತ್ತೆ ಕಂಪನಿಯನ್ನು ಶುರು ಮಾಡ್ತಾರೆ. ಈ ಸಮಯದಲ್ಲಿ ಜಪಾನ್ನ ಎಕಾನಮಿ ಕಂಪ್ಲೀಟ್ ಆಗಿ ಬಿದ್ದೋಗಿರುತ್ತದೆ. ತಿನ್ನೋದಕ್ಕೆ ಊಟ, ಕುಡಿಯೋದಕ್ಕೆ ನೀರು ಸಹ ಸರಿಯಾಗಿ ಸಿಗುತ್ತಿರೋದಿಲ್ಲ. ಈ ಸಮಯದಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದು ಕೂಡ ಒಂದು ತುಂಬ ದೊಡ್ಡ ಸಮಸ್ಯೆ ಆಗಿರುತ್ತದೆ. ಯಾಕೆ ಅಂದರೆ ಆ ಸಮಯದಲ್ಲಿ ಪೆಟ್ರೋಲ್ನ ರೇಟ್ ತುಂಬಾ ಜಾಸ್ತಿ ಆಗಿರುತ್ತದೆ. ಇದನ್ನೇ ಆಪರ್ಚುನಿಟಿಯಾಗಿ ತೆಗೆದುಕೊಂಡು ಹೋಂಡಾ ಅವರು ಬೈಸಿಕಲ್ಗೆ ಇಂಜಿನನ್ನು ಅಳವಡಿಸುತ್ತಾರೆ. ಇದರಿಂದ ಟ್ರಾನ್ಸ್ಪೋರ್ಟ್ಗೆ ಈಸಿ ಆಗುತ್ತದೆ ಆ್ಯಂಡ್ ಇದು ಕಡಿಮೆ ಖರ್ಚಾಗುತ್ತದೆ ಎಂದು ಈ ಐಡಿಯಾ ಎಲ್ಲರಿಗೂ ಸಹ ಇಷ್ಟವಾಗುತ್ತದೆ. ಇವರು ಯೂಸ್ಡ್ ಇಂಜಿನ್ಗಳನ್ನು ಉಪಯೋಗಿಸಿಕೊಂಡು ಸೈಕಲನ್ನು ರೆಡಿ ಮಾಡೇ ಬಿಡ್ತಾರೆ. ಇದು ತುಂಬಾನೇ ಪಾಪ್ಯುಲರ್ ಆಗುತ್ತೆ. ಇದಕ್ಕೆ ಡಿಮ್ಯಾಂಡ್ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಈ ಡಿಮ್ಯಾಂಡಿಂದ ಹೋಂಡಾ ಕಂಪನಿಯು ತನ್ನದೇ ಆದ ಹೊಸ ಎಂಜಿನನ್ನು ರೆಡಿ ಮಾಡ್ತಾರೆ. ಇಲ್ಲಿ ಮೊದಲ ಬಾರಿ ಹೋಂಡಾ ಕಂಪನಿಯ ಲೋಗೋವನ್ನು ಹಾಕ್ತಾರೆ.
ಮುಂದಿನ 3 ವರ್ಷಗಳಲ್ಲಿ ಹೋಂಡಾ ಎಂಥ ಗಾಡಿಗಳನ್ನು ರೆಡಿ ಮಾಡುತ್ತೆ ಅಂದರೆ ಮಾರ್ಕೆಟ್ನ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ರೆಡಿ ಮಾಡುತ್ತೆ. ಅದರಲ್ಲಿ ಈ ಸೂಪರ್ ಕ್ಯೂಬಾ ಒಂದು. ಮಾರ್ಕೆಟ್ಗೆ ಬಂದ ಮೇಲೆ ಎಷ್ಟು ಸಕ್ಸಸ್ ಕಾಣುತ್ತೆ ಅಂದರೆ ಪ್ರಪಂಚದ ದೊಡ್ಡ ದೊಡ್ಡ ಗಾಡಿಗಳಾದ ಆಲಿ ಡೇವಿಡ್ಸನ್ ಬೈಕ್ಗಳ ಸೇಲ್ಗಿಂತ ಇದು ಹೈಯೆಸ್ಟ್ ಸೇಲನ್ನು ಮಾಡುತ್ತದೆ. ನಂತರ ಹೋಂಡಾ ಕಂಪನಿಯವರು ರೇಸಿಂಗ್ ಬೈಕ್ಗಳನ್ನು ಕೂಡ ರೆಡಿ ಮಾಡ್ತಾರೆ. 1962ರಲ್ಲಿ ಇಂಟರ್ನ್ಯಾಷನಲ್ ರೇಸಿಂಗ್ ಕಾಂಪಿಟೇಷನ್ನಲ್ಲಿ ಮೊದಲ ಪೊಸಿಷನ್ ಕೂಡ ಇವರಿಗೆ ಬರುತ್ತದೆ. ನಂತರ ಈ ರೇಸಿಂಗಿಂದಾನೇ ಹೋಂಡಾ ಹೆಸರು ಇಡೀ ಪ್ರಪಂಚಾದ್ಯಂತ ಹರಡುತ್ತೆ. 1960ರಲ್ಲಿ ಹೋಂಡಾ ಕಂಪನಿಯು ಪ್ರಪಂಚದ ಲಾರ್ಜೆಸ್ಟ್ ಮೋಟಾರ್ ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿ ಹೊರಹೊಮ್ಮುತ್ತೆ. 1968ರಲ್ಲಿ 1 ಕೋಟಿ ಯೂನಿಟ್ ಮೋಟಾರ್ ಸೈಕಲ್ಗಳನ್ನು ಸೇಲ್ ಮಾಡಿತ್ತು. ಆದರೆ ಹೋಂಡಾ ಅವರಿಗೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕೆಂದು ತುಂಬಾನೇ ಆಸೆ ಇರುತ್ತೆ. ಆದರೆ ಈಗಾಗಲೇ ಟೊಯೋಟಾ, ನಿಸ್ಸಾನ್ ಕಂಪನಿಗಳ ಕಾರುಗಳು ಇರೋದರಿಂದ ಹೋಂಡಾ ಅವರು ಪಿಕಪ್ ಟ್ರಕ್ಕನ್ನು ಲಾಂಚ್ ಮಾಡ್ತಾರೆ. ಆದರೆ ಇದು ಕಂಪ್ಲೀಟಾಗಿ ಫೇಲ್ ಆಗಿಬಿಡುತ್ತೆ. ತದಾದ ನಂತರ ಒಂದು ಸ್ಪೋರ್ಟ್ಸ್ ಕಾರ್ ಆದ S500 ಕೂಡ ಲಾಂಚ್ ಮಾಡ್ತಾರೆ. ಇದು ಕೂಡ ಬರೀ 1300 ಯೂನಿಟ್ಗಳನ್ನು ಮಾತ್ರ ಸೇಲ್ ಆಗುತ್ತವೆ. ನಂತರ ತುಂಬ ಡಿಸೈನ್ಗಳನ್ನು ರಿಜೆಕ್ಟ್ ಮಾಡಿ ಕೆಲವು ವರ್ಷಗಳ ನಂತರ 1972ನಲ್ಲಿ ಹೋಂಡಾ ಸಿವಿಕ್ ಕಾರನ್ನು ಲಾಂಚ್ ಮಾಡ್ತಾರೆ. ನಂತರ ಹೋಂಡಾ ಕಂಪನಿಯು ಹಿಂದೆ ತಿರುಗಿ ನೋಡಲೇ ಇಲ್ಲ. ಇವತ್ತು ಹೋಂಡಾದಲ್ಲಿ ತುಂಬ ರೀತಿಯ ಕಾರುಗಳಿವೆ, ಬೈಕ್ಸ್ಗಳಿವೆ. ಸ್ನೇಹಿತರೆ, ಇದಾಗಿತ್ತು ಹೋಂಡಾ ಕಂಪನಿಯ ಕಂಪ್ಲೀಟ್ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.